ಇದು ಒಂದು ಆದ ಘಟನೆ ನನಗೆ. ನಾನು ಮಂಗಳೂರು ಬಜ್ಪೆ ಹತ್ರ ಒಂದು ಫಂಕ್ಷನ್ ಹೋಗಿದ್ದೆ. ಆವಾಗ ರಾತ್ರಿ 1 ಗಂಟೆ ಬರುವಾಗ ರಿಕ್ಷಾದವರು ಡ್ರೈವರ್ ಹತ್ರ ಮಾತಾಡುವ, ನೋಡು ಪರಿಚಯದವರು ಸುರತ್ಕಲ್ ಹೋಗು ಅಂತ ಹೇಳಿದ್ದೆ. ಅದಕ್ಕೆ ಅವರು ನನಗೆ ಹೆಡ್ಲೈಟ್ ಸಮ ಇಲ್ಲ ಆದರೆ ಹೋಗು ಅಂತ ಹೇಳಿದರು. ಅವರು ಸ್ವಲ್ಪ ಕಾಮಿಡಿ, ನನಗೆ 25 ವರ್ಷ ಪರಿಚಯ ಇತ್ತು ಅವರಿಗೆ. ಆವಾಗ ಕಾಮಿಡಿ ಎಲ್ಲ ಮಾತಾಡಿಕೊಂಡು, ನಾಟಕ ಡೈಲಾಗ್ ಎಲ್ಲ ಮಾತಾಡಿಕೊಂಡು, ಫಿಲಿಮ್ ಡೈಲಾಗ್ ಎಲ್ಲ ಮಾತಾಡ್ಕೊಂಡು ಹೋಗ್ತಿದ್ವಿ ಖುಷಿಯಲ್ಲಿ. ರಿಕ್ಷಾದಲ್ಲಿ ಹೋಗುವಾಗ ಒಂದು ರಸ್ತೆ ಮಶಾನದ ಸ್ವಲ್ಪ ಮುಂದೆ ಒಂದು ಹೆಂಗಸು ಮಗು ಇಟ್ಕೊಂಡು ಹೋಗ್ತು. ಆವಾಗ ನಾನು ಹೇಳಿದೆ ಅಂಕಲ್ ಹತ್ರ ನಿಲ್ಲಿಸಿ ಅಂತ. ಬೇಡ ರಾತ್ರಿ ನಿಲ್ಲಿಸಬಾರ್ದಂತ ನಿಲ್ಲಿಸಿ. ಅವಳು ಬಂದಳು ರಿಕ್ಷಾದಲ್ಲಿ ಕೂತ್ಕೊಂಡು, ಎಲ್ಲಿಗೆ ಅಂತ ಹೇಳಿ ಮಾತಾಡಲ್ಲ ಅವಳು. ಎಲ್ಲಿಗ ಈಗ ನೋಡ್ತಾಳೆ ನಮ್ಮನ್ನು ಅಂಕಲ್ಗೆ ಹೇಳಿದ್ರು ಎಲ್ಲಿಗ ಹೋಗಿ ಈಗ ನೋಡ್ತಾಳೆ ಮಾತಾಡಲ್ಲ. ನನಗೆ ಹೆದರಿಕೆ ಆಯಿತು. ನೋಡುವ ಮುಖದಲ್ಲಿ ರಕ್ತ ಬರ್ತಿದೆ, ಮತ್ತು ಒಂದು ಕೂದಲೆಲ್ಲ ಬಿಡಿಸಿದಲ್ಲಿ ಫುಲ್ಲು ಕುಂಕುಮದ್ದು ಸೀರೆ ಒಂದು ಹುಟ್ಟಿದ್ದಲ್ಲಿ. ನಮಗೆ ಹೆದರಿಕೆ ಆಯಿತು ಮಾರ್ರೆ. ನೋಡುವಾಗ ಒಂಥರ ಕಾಣ್ತಾಳೆ. ನನಗೆ ಹೆದರಿಕೆ. ಅಂಕಲ್ ಎಲ್ಲಿ ನಾವು ಒಂದಕ್ಕೆ ಮಾಡಿ ಬರ್ತೇನೆ ಅಂತ ಹೇಳಿ ಮತ್ತೆ ಬಂದು ರಿಕ್ಷಾ ಬಿಟ್ಕೊಂಡು ಅಂಕಲ್ ಹೀಗೆ ಮಾಡ್ಕೊಂಡು ಹೋಗ್ತಾರೆ. ನಾ ಅಂಕಲ್ ಏನೇನು ಅಂಕಲ್ ಮೆಲ್ಲವಾಗಿ ಅಂಕಲ್ ಏನು ಹೀಗೆ ವೈಬ್ರೇಷನ್ ಮಾಡ್ತೀನಿ, ನೀವು ಆವಾಗ ಈಗ ಮಾತಾಡಲ್ಲ ಅಂಕಲ್, ಕಾಮಿಡಿ ಏನು ಮಾತಾಡಲ್ಲ. ಏನೋ ಮಾರ ನೋಡು ಮಾರ ನನ್ನ ಪರಿಸ್ಥಿತಿ. ಎಂತ ಮಾರ ನೋಡು, ನನ್ನದು ಎಲ್ಲ ಬೆವರಿದೆ ನನಗೆ. ಯಾಕೆ ನೀವು ನಾನು ಬೇಡ ಅಂತ ಹೇಳಿದೆ ನೀನು. ಅವಳು ನೋಡುವಾಗ ನನಗೆ ಹೆದರಿಕೆ ಆಗ್ತದೆ. ನಾನು ಹೇಳಿದ ಅಂಕಲ್ ಲೈಟ್ ಕಾಣ್ತದಲ್ಲ ಅಲ್ಲಿ ನಿಲ್ಲಿಸು, ನೋಡು ಗೊತ್ತಾಗ್ತದೆ ಅಂತ ಯಾರಂತ. ನೋಡುವ ಅವಳೊಂದು ಇಕೋರ ಕಾಣ್ತಾಳೆ. ಯಾರ ನೀನು ಯಾರಾಗೇನೋ ಅಂಕಲ್ ನನಗೆ ಹೆದರಿಕೆ ಆಗ್ತದೆ ಮಾತಾಡಲಿಕ್ಕೆ. ನಾನು ಗಂಡನ ಹತ್ರ ಜಗಳ ಮಾಡಿ ಬಿಟ್ಟು ಬಂದ ಅಂಕಲ್. ನಾನು ಇನ್ನು ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ ಅಂಕಲ್. ನಿಮ್ಮ ರಿಕ್ಷಾದಲ್ಲಿ ಕೂತ್ಕೊಂಡು. ಹೌದಾ ಎಲ್ಲಿ ಮನೆ ಇಂತೆಂಥ ಕಡೆಯಲ್ಲಿ ಅಂಕಲ್? ಹೌದಾ ಅಂಕಲ್ ಇಂತೆಂಥ ಕಡೆಯಲ್ಲಿ? ಹೌದಾ. ನಮ್ಮ ರಿಕ್ಷಾದವರು ಹೋಗಿ ಮನೆಗೆ ನಾವು ಹೋದೆ, ಅವಳ ಮನೆಗೆ ಹೋಗಿ ಗಂಡ ಅಡಿಗೆ ಮಾಡ್ತಿದ್ದಾನೆ. ಅಂಕಲ್ ನೀವು ಕರ್ಕೊಂಡು ಬಂದದ್ದು ಒಳ್ಳೇದು ಅಂಕಲ್. ನಾವು ಹುಡುಕಿ ಸಾಕಾಯ್ತು ಅಂಕಲ್. ನೋಡಿ ಅಂಕಲ್ ನಾನು ಕೆಲಸಕ್ಕೆ ಹೋಗಿ ಬಂದೆ ಅಂಕಲ್. ರಾತ್ರಿ ಬೆಳಿಗ್ಗೆ ಹೋದರೆ ರಾತ್ರಿ 11 ಗಂಟೆ ಆಗ್ತದೆ. ನೋಡಿ ಮಕ್ಕಳು ಹಸಿವು ಅಂತಲ್ಲಿ 2 ಮಕ್ಕಳು ಮಲಗಿದ್ದಾರೆ. ಇವಳು ಅಡಿಗೆ ಏನು ಮಾಡಲ್ಲ ಅಂಕಲ್. TV ನೋಡೋದು, ಮೊಬೈಲ್ ನೋಡೋದು, ಧಾರಾವಾಹಿ ನೋಡೋದು ಇದೇ ಆಯ್ತು ಅಂಕಲ್. ಇವಳಿಗೆ ಎಡಿಟ್ ಆಗಿ ಹೋಗಿದೆ ಅಂಕಲ್. ಹೌದಾ ನಿಂಗೆ ಎಡಿಟ್ ಆಗಿ? ಹೌದು ಅಂಕಲ್. ನನಗೆ ಇನ್ನು ನೋಡಬೇಡಪ್ಪ, ನೋಡು ಮಕ್ಕಳ ಪರಿಸ್ಥಿತಿ ನೋಡು, ನೀವು ಒಳ್ಳೆ ಸಂಸಾರ ಮಾಡಿಕೊಡಿರಿ. ಆಯ್ತು ಅಂಕಲ್. ತಮ್ಮ ಸಾರಿ ಅಂಕಲ್, ಇನ್ನು ಹಾಗೆ ಮಾಡಲ್ಲ ಅಂಕಲ್. ಅಡಿಗೆ ಮಾಡಿ ಇರ್ತೇನೆ ಅಂಕಲ್. ಇನ್ನು TV ನೋಡೋದು ಒಂದು 3 ಗಂಟೆ ನೋಡ್ತೇನೆ ಅಂಕಲ್. ಸಾರಿ ಅಂಕಲ್. ಆಯಿತು ನೋಡು, ನೀನು ಬೈದರೆ ಅವನು ಸುಮ್ಮನೆ ಇರಬೇಕು, ಅವನು ಬೈದರೆ ನೀವು ಸುಮ್ಮನೆ ಇರಬೇಕು. ಅಡ್ಜಸ್ಟ್ ಮಾಡಿಕೊಂಡು ಹೋಗಿ. ಜೀವನ ಅಂದರೆ ಅದೇ. ಆಯ್ತು ಅಂಕಲ್, ಥ್ಯಾಂಕ್ಸ್ ಅಂಕಲ್. ಅವನು ಹೇಳಿದ ಅಂಕಲ್ ನೀವಾಗಿ ಕರ್ಕೊಂಡು ಬಂದಿದ್ದೀರ ಅಂಕಲ್, ಬೇರೆಯವರದರ ಪರಿಸ್ಥಿತಿ ಏನಾಗಬಹುದಿತ್ತು, ನಾನು ಸ್ಟೇಷನ್ ಹೋಗುವ ಪರಿಸ್ಥಿತಿ ಬರ್ಬೋದಿತ್ತು ಅಂಕಲ್. ಸಾರಿ ಅಂಕಲ್. ಓಕೆ ಅಂಕಲ್, ಥ್ಯಾಂಕ್ಸ್ ಅಂಕಲ್. ಇದು ಒಂದು ಆದ ಘಟನೆ. ಎಲ್ಲರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಅದರ ತುಂಬ ನಾನು ಆಡಿದೆ. ಎಲ್ಲರಿಗೆ ಧನ್ಯವಾದ. ಪೂರೈಗಳ ಉಡಂಜಿನ ಮೋಕಿದ ಸೊಲ್ಮೇಲು ಸಬ್ಸ್ಕ್ರೈಬ್ ಮಾಡಿ ಗ್ರೂಪ್ಗಳಿಗೆ, ಫ್ರೆಂಡ್ಸ್ಗಳಿಗೆ ಎಲ್ಲರಿಗೆ ಧನ್ಯವಾದ.